ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ದಿನ ತುಂಬಾ ಸಿಂಪಲ್ಲಾಗಿ ಆರೋಗ್ಯಕರವಾದಂತಹ ರೆಸಿಪಿಯ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸರಿಯಾಗಿ ನಿದ್ರೆನೇ ಬರಲ್ಲ ಅಂದವರು ಈ ರೆಸಿಪಿನ ಮಾಡಿ 1 ಗ್ಲಾಸ್ ಆಗುವಷ್ಟು ಕುಡ್ದಿದ್ದೀವಿ ಅಂದರೆ ಒಳ್ಳೆ ನಿದ್ದೆ ಮಾಡೋದು ಗ್ಯಾರಂಟಿ. ನಿದ್ದೆಗಾಗಿ ಅಂತಲ್ಲ, ಒಂದೊಳ್ಳೆ ಆರೋಗ್ಯಕರವಾದಂತಹ ರೆಸಿಪಿ. ನಾವಿಲ್ಲಿ ಬೆಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇದನ್ನು ಕುಡಿಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಈ ಟೇಸ್ಟಿಯಾದಂತಹ ಹಾಗೂ ಆರೋಗ್ಯಕರವಾದಂತಹ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನು ತಗೊಂಡಿದ್ದೇನೆ. ನೋಡ್ಬೋದು, ನೀರು ಹಾಕಿಲ್ಲ, ಗಟ್ಟಿ ಹಾಲನ್ನು ತಗೊಂಡಿದ್ದೇನೆ. ಚಿಕ್ಕ ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಬೆರೆಸಿ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ. ಗಟ್ಟಿ ಹಾಲನ್ನು ನಾವು ಕುದಿಸ್ಕೊಂಡ್ವಿ ಅಂದರೆ ಜಾಸ್ತಿ ಗಟ್ಟಿಯಾಗೋಗುತ್ತೆ ಹಾಲು. ಹಾಗಾಗಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಈ ರೀತಿ ಕಲಿಸ್ಕೊಳ್ತಾನೆ ಕುದಿಸ್ಕೊಳ್ಬೇಕಾಗುತ್ತೆ. ಕೆನೆ ಕಟ್ಟಕ್ಕೆ ಬಿಡದೇನೆ ಈ ರೀತಿ ಆಗಾಗ ಮಿಕ್ಸ್ ಮಾಡ್ಕೊಳ್ತಾ ಈ ಹಾಲನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಇನ್ನೊಂದು ಕಡೆ ನಾನಿಲ್ಲಿ ಇನ್ನೊಂದು ಗ್ಯಾಸ್ ಮೇಲೆ ಚಿಕ್ಕ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತಾ ಇದ್ದೇನೆ. ಈ ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದು 3ರಿಂದ 4 ಗ್ಲಾಸ್ ಆಗುವಷ್ಟು ಈ ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೇನೆ. ಹಾಗಾಗಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಗಸಗಸೆ ಸ್ವಲ್ಪ ಫ್ರೈ ಆದ ನಂತರ ಒಂದು 8 ಬಾದಾಮಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಬಾದಾಮಿನೂ ಹಾಕಿ ಸ್ವಲ್ಪ ಇವು ಬಿಸಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಗಸಗಸೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡದೆ ಲೋ ಫ್ಲೇಮಲ್ಲಿ ಇವನ್ನ ಫ್ರೈ ಮಾಡ್ಕೊಳ್ಬೇಕು. ನೋಡ್ಬೋದು, ಈ ರೀತಿ ಗಸಗಸೆ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಈಗ ಇವೆರಡು ಫ್ರೈ ಆಗಿದ್ದಾವೆ. ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ. ಇವನ್ನ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ತೆಗೆದುಕೊಳ್ತೇನೆ. ನೋಡಿ, ಫ್ರೈ ಮಾಡಿರುವಂತಹ ಈ ಗಸಗಸೆ ಹಾಗೂ ಬಾದಾಮಿನ ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ 1 ಏಲಕ್ಕಿನ ಸೇರಿಸ್ಕೊಳ್ತೇನೆ. ಇದಕ್ಕೆ ನೀರು ಹಾಕ್ತೇನೆ ತರಿಯಾಗಿ ಪುಡಿ ಮಾಡ್ಕೊಂಬರ್ತೇನೆ. ನೋಡ್ಬೋದು, ಈ ರೀತಿಯಾಗಿ ತರಿ ಇರೋ ರೀತಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದನ್ನು ಒಂದು ಸೈಡಿಗೆ ಇಡ್ತೇನೆ. ಹಾಲನ್ನು ನೋಡ್ಬೋದು, ಚೆನ್ನಾಗಿ ಕುದೀತಾ ಇದ್ದಾವೆ. ಹಾಲನ್ನು ಕೆನೆ ಕಟ್ಟಕ್ಕೆ ಬಿಡದೆ ಆಗಾಗ ಈ ರೀತಿ ಕಲಿಸ್ಕೊಳ್ತಾನೆ ಕುದಿಸ್ಕೊಳ್ಬೇಕು. ಈಗ ಇದಕ್ಕೆ ನಾವು ಪುಡಿ ಮಾಡಿರುವಂತಹ ಗಸಗಸೆ ಹಾಗೂ ಬಾದಾಮಿ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ. ಈ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಳೋಣ. ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ, 1 ಕುದಿ ಬಂದರೆ ಸಾಕಾಗುತ್ತೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈ ಪುಡಿನ ಹಾಕಿ ನಾವು 1 ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸೈಡಿಗೆ ತೆಗೆದಿಕ್ತೇನೆ. ನಂತರ ಇನ್ನೊಂದು ಬಟ್ಲನ್ನು ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ. ಇದಕ್ಕೆ 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಈ ಬೆಲ್ಲ ಕರಗೋವರೆಗೂ ಇದನ್ನು ಕರಗಿಸ್ಕೊಳ್ಬೇಕಾಗುತ್ತೆ. ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೆಲ್ಲ ಕರಗಿದ್ರೆ ಸಾಕು ನಮಗೆ. ನೋಡ್ಬೋದು, ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ. ಇದನ್ನು ಸೈಡಿಗೆ ತೆಗೆದಿಕ್ತೇನೆ. ನೋಡ್ಬೋದು, ನಾವು ಕಾಯಿಸಿರುವಂಥ ಹಾಲು ತಣ್ಣಗಾಗಿದ್ದಾವೆ. ತಣ್ಣಗಾದ ನಂತರ ನಾವು ಇದಕ್ಕೆ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ಬೇಕಾಗುತ್ತೆ. ಬಿಸಿ ಇದ್ದಾಗ ನಾವು ಬೆಲ್ಲದ ನೀರನ್ನು ಶೋಧಿಸ್ಕೊಂಡ್ವಿ ಅಂದರೆ ಹಾಲು ಒಡೆಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಫುಲ್ ತಣ್ಣಗಾದ ನಂತರ ನಾವು ಕಾಯಿಸಿರುವಂತಹ ಬೆಲ್ಲದ ನೀರನ್ನು ಇದಕ್ಕೆ ಶೋಧಿಸ್ಕೊಳ್ತಾ ಇದ್ದೇನೆ. ಬೆಲ್ಲದ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಆರೋಗ್ಯಕರವಾದಂತಹ ರೆಸಿಪಿ ರೆಡಿ ಆಯಿತು. ಇದನ್ನು 1 ಗ್ಲಾಸ್ ಕುಡ್ದಿದ್ದೀವಿ ಅಂದರೆ ಒಳ್ಳೆ ನಿದ್ದೆ ಮಾಡೋದಂತೂ ಗ್ಯಾರಂಟಿ. ಇದನ್ನು ಗ್ಲಾಸಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ತುಂಬಾ ಸುಲಭವಾಗಿ ಆರೋಗ್ಯಕರವಾದಂತಹ ರೆಸಿಪಿ ಮಾಡುವ ವಿಧಾನ. ನಿದ್ರೆನೇ ಬರಲ್ಲ ಅಂದವರು ತಪ್ಪದೇ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ.
ಎಷ್ಟು ಚೆನ್ನಾಗಿ ನಿದ್ರಿಸ್ತೀರಾ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.